ಇಂದು ಮಲ್ಲೇಶ್ವರಂನ ಜಗನ್ನಾಥ ಭವನದಲ್ಲಿ ರಾಜ್ಯ ಬಿಜೆಪಿಯ ವಿವಿಧ ಮೋರ್ಚಾಗಳ ಸಭೆ ನಡೀತಾ ಇದೆ. ಸಂಸದರ ಆದರ್ಶ ಗ್ರಾಮ ಯೋಜನೆಗೆ ಕಾಂಗ್ರೆಸ್ ಟೀಕೆ ಮಾಡಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರನ್ನ ನಾವು ಯಾವತ್ತೂ ನಕಲು ಮಾಡಲ್ಲ ಅಂತ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಜೋಶಿ, ಕಾಂಗ್ರೆಸ್ಸಿಗರು ಫೇಲ್ ಆಗಿ ಮನೆಗೆ ಹೋದವರು, ಅವರು ಚೀಟಿ ತಂದುಕೊಟ್ರು, ಅವರು ಹಾಗೆ ಮಾಡಿದ್ರು ಕೂಡ ನಾವು ಅದನ್ನು ನೋಡಿ ಪರೀಕ್ಷೆ ಬರೆಯಲ್ಲ ಎಂದರು. ಇಂಧನ ಸಚಿವ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ ಜೋಶಿ, ರಾಜ್ಯವನ್ನ ಕತ್ತಲೆ ರಾಜ್ಯವನ್ನಾಗಿ ಮಾಡಲು ಡಿಕೆಶಿ ಹೊರಟಿದ್ದಾರೆ ಅಂತ ಹೇಳಿದ್ದಾರೆ. ಡಿಕೆಶಿ ಸುಳ್ಳುಗಾರರಾಗಿದ್ದು ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ತಾನು ಯಾವಾಗ ಸಿಎಂ ಆಗೋದು ಅಂತ ಕಾಯ್ತಿದ್ದಾರೆ ಅಂತ ಹೇಳಿದ್ದಾರೆ. ಸಂಪೂರ್ಣ ಗ್ರಾಮವನ್ನ ಒಂದು ಮೋದಿಯವರ ಕಲ್ಪನೆ ಆದರ್ಶ ಗ್ರಾಮವನ್ನಾಗಿ ಮಾಡಲಿಕ್ಕೆ ನಾನೇನು ಮಾಡ್ತೇನೆ. ಒಟ್ಟು ನಮ್ಮ ಮೋರ್ಚಾದ ರಾಜ್ಯದ ಒಟ್ಟು ಮೋರ್ಚಾದ ಚಟುವಟಿಕೆಗಿರ್ತಕ್ಕಂಥ ಸಂಗತಿ ಯಾವುದಾದ್ರು ಹಾಗೆ ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಚಟುವಟಿಕೆ ನಾವೇನು ಮಾಡಿದ್ದೀವಿ ನೋಡೋಣ. ಆರಂಭದಲ್ಲಿ ಒಂದೊಂದೇ ಮೋರ್ಚಾದವರು